ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಇವಾಗ ಹತ್ರ ಬಾ, ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ಏನ್ರಿ ನಿಮ್ದಾಟ? ಅಮ್ಮ, ಇನ್ನೇನಿದ್ರು ನನ್ನ ಆಟನೇ ಬಿಡು. ಅಕ್ಕನ ಕತೆ ಮುಗೀತು. ಅಪ್ಪ ಬಂದ ತಕ್ಷಣ ಹೆದರ್ಕೊಂಡ್ಬಿಟ್ಟಲ್ಲ ನೀನು. ಒಟ್ನಲ್ಲಿ ಅಪ್ಪನ್ನ ಕ್ರಾಸ್ ಮಾಡ್ಕೊಂಡು ನಿನ್ನನ್ ಮುಟ್ಟೋದು ಕಷ್ಟ. ಯಾಕಂದ್ರೆ ಅಪ್ಪ ಯಾವತ್ತಿದ್ರು ನನ್ ಫೇವರ್. ಅಂದ್ರೆ ನಾನು ಯಾವಾಗ್ಲೂ ನಿನಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದೇ ನಿನ್ನ ಇಂಟೆನ್ಷನ್ ಅಲ್ವಾ? ನೀವ್ ಅಕ್ಕನ್ ಸಪೋರ್ಟ್ ಮಾಡ್ತೀರಲ್ವಾ? ಮಾಡ್ತೀನಿ ನಿಮ್ಗೆ. ಬನ್ನಿ, ನಿಮ್ಗೆ ಮಾಡ್ತೀನಿ. ಏನ್ರಿ ನಿಮ್ ಗಲಾಟೆ? ಏನೂ ಇಲ್ಲಮ್ಮ, ಹಾಗೆ ಸುಮ್ನೆ. ಬರ್ತಾ ಬರ್ತಾ ನೀನು ಅವಳ ಜೊತೆ ಚಿಕ್ಕ ಮಗು ತರ ಆಡ್ತಿದ್ಯಾ ಪ್ರಾರ್ಥನಾ. ಪ್ರಾರ್ಥನಾ ಪ್ರಾರ್ಥನಾ ಹೇಳಿ ಅಪ್ಪ. ಒಳಗ್ ಬಾ. ಯುವ, ನೀನು ಒಳಗ್ ಬಾ. ಅಮ್ಮ, ನನಗೇನ್ ಗೊತ್ತು? ಬಾ, ಒಳಗೆ ಕರೀತಿದಾರಲ್ಲ. ಬಾ, ಬನ್ನಿ ಇವ. ಸಾವಿತ್ರಮ್ಮ. ರಾಮಪ್ಪ, ಪಾವನಿನ ಬಿಟ್ಟು ಬಂದ್ರ? ಅವಳನ್ನ ಬಿಟ್ಟು ಬಂದೆ. ಅಮ್ಮ ಊಟ ಮಾಡಿ ಮಲ್ಕೊಂಡ್ರ? ಮಲ್ಕೊಂಡ್ರೇನೋ ಗೊತ್ತಿಲ್ಲ, ಆದ್ರೆ ಊಟ ಮಾಡ್ಲಿಲ್ಲ. ನೀವೇ ಸಮಾಧಾನ ಮಾಡಿ ಊಟ ಮಾಡ್ಸೋದಲ್ವಾ? ಅಯ್ಯೋ, ಅಮ್ಮೋರ್ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ನಾನ್ ಹೆಂಗ್ ಮಾತಾಡ್ಸಕ್ಕಾಗುತ್ತೆ ಹೇಳಿ? ನೀವು ಮಾತಾಡ್ಸ ಸಮಾಧಾನ ಮಾಡಿದ್ರೆ ಸರಿ ಹೋಗುತ್ತೆ. ಅಂದಾಗೆ ದೇವ್ರ ದಯದಿಂದ ನೀವು ಪಾವನಿ ಒಂದಾದ್ರಲ್ಲ, ನನ್ಗದೇ ಖುಷಿ. ಅಮ್ಮೋರ್ ಒಪ್ಕೊಳ್ಳಿಲ್ಲ ಅನ್ನೋದು ನಿಮ್ ಮನ್ಸಲ್ಲಿ ಕೊರೀತಿದೆ ಅಲ್ವಾ? ಇಷ್ಟ ದಿನ ಪಾವನಿ ಹೂ ಅಂದ್ರೆ ಸಾಕು ಅಂತ ಹೇಳ್ತಿದ್ರಿ, ಈಗ ಯಾಕೆ ಹಿಂಗಿದ್ದೀರಿ? ಕೆಲವು ಸತ್ಯ ಗೊತ್ತಾಗೋವರೆಗೂ ಪಾವನಿ ಒಪ್ಕೊಂಡ್ರೆ ಸಾಕು, ಅಮ್ಮನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿಲಿ ಪಾವನಿ ಬ್ಯಾಕ್ಗ್ರೌಂಡ್ ಏನಾದ್ರೂ ಅಮ್ಮನ್ ಗೊತ್ತಾದ್ರೆ ಅವ್ರು ಒಪ್ಕೋತಾರ ಇಲ್ವೋ ಅನ್ನೋ ಭರವಸೆನೇ ಹೊರಟೋಗಿದೆ ಸಾವಿತ್ರಮ್ಮ. ಅಯ್ಯೋ ರಾಮಪ್ಪ, ಆಸ್ತಿ ಅಂತಸ್ತೆಲ್ಲ ನಿಮ್ ಪ್ರೀತಿ ಗಡ್ಡ ಬರಲ್ಲ. ನೀವೇನು ಯೋಚನೆ ಮಾಡಬೇಡಿ.
ಆ ವಿಷಯ ಆಗಿದ್ದಿದ್ರೆ ನಾನು ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಸಾವಿತ್ರಮ್ಮ. ಆದ್ರೆ ಇಲ್ಲಿ ಪ್ರಾಬ್ಲಮೇ ಬೇರೆ ಇದೆ. ನೀವು ಅದೇನು ಹೇಳ್ತಿದ್ದೀರೋ ನಂಗೊಂದು ಅರ್ಥ ಆಗ್ತಿಲ್ಲ ರಾಮಪ್ಪ. ಆಸ್ತಿ ಅಂತಸ್ತು ಬಿಟ್ಟು ಮತ್ತೇನು ಅಡ್ಡಿ ಇದೆ? ಎಲ್ರೂ ತಿಳ್ಕೊಂಡಿರೋ ಹಾಗೆ ಪಾವನಿ ಏನೂ ಗೊತ್ತಿಲ್ದಿರೋ ಒಂದು ನಾರ್ಮಲ್ ಫ್ಯಾಮಿಲಿ ಹುಡುಗಿ ಅಲ್ಲ. ಶ್ರೀಮಂತಿಕೆ ಅನ್ನೋ ತಕ್ಕಡಿಲಿ ಇಬ್ಬರನ್ನು ತೂಗ ಹಾಕಿದ್ರೆ ಇಬ್ರು ಸಮವಾಗಿ ನಿಲ್ತಾರೆ. ಆ ಲೆವೆಲಲ್ಲಿ ಇದ್ದಾಳೆ ಪಾವನಿ. ಪಾವನಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಾದ್ರೂ ಅಮ್ಮನ್ ಗೊತ್ತಾದ್ರೆ ನಾವು ಮದ್ವೆ ಆಗೋದಿರ್ಲಿ, ಪಾವನಿ ಆಫೀಸಲ್ಲಿ ಕೆಲಸ ಮಾಡೋದಕ್ಕೂ ಬಿಡಲ್ಲ ಅಮ್ಮ. ಅವರು ಪಾವನಿನ ಯಾಕೆ ಒಪ್ಕೊಳ್ಳಲ್ಲ? ಅಮ್ಮ ಯಾವ ಕಂಪನಿ ವಿರುದ್ಧ ಗೆದ್ದು ನಿಲ್ಬೇಕು ಅಂತ ಪಣ ತೊಟ್ಟಿದಾರೋ ಆ ಕಂಪನಿ ಬೇರೆ ಯಾರ್ದು ಅಲ್ಲ, ಪಾವನಿ ತಂದೆದು. ಸಾವಿತ್ರಮ್ಮ, ಪಾವನಿ ಬೇರೆ ಯಾರು ಅಲ್ಲ, ಬಿಸ್ನೆಸ್ ಐಕಾನ್ ಆನಂದ್ ಮಹೇಂದ್ರ ಅವರ ಮಗಳು. ಬರೀ ಇಷ್ಟೇ ಆದ್ರೆ ಓಕೆ. ಇಷ್ಟ ಅಲ್ದೆ ಅಮ್ಮ ಮತ್ತೆ ಆನಂದ್ ಮಹೇಂದ್ರ ಬಿಸ್ನೆಸ್ ರೈವಲ್ಸ್. ಒಂದ್ ರೀತಿಲಿ ಇಬ್ರು ಒಬ್ಬರ ಮೇಲೊಬ್ರು ಪೈಪೋಟಿಲೇ ನಿಂತಿರ್ತಾರೆ. ಆ ಪೈಪೋಟಿಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಹಾಗಿದ್ದಾರೆ. ಇದೇನ್ ಕಂಟ್ಕ ಬಂತಪ್ಪ ಇದು? ಪ್ರೀತಿ ಒಪ್ಕೊಳ್ಳದೆ ಕಷ್ಟ ಅನ್ನೋ ಪರಿಸ್ಥಿತಿಲಿ ಒಂದು ದ್ವೇಷನೂ ಇದೆ ಅನ್ನೋ ರೀತಿ ಆಗ್ಬಿಟ್ರೆ ಮುಂದೆ ಏನ್ ಮಾಡೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಸಾವಿತ್ರಮ್ಮ. ಅಮ್ಮ ಬೈ ಚಾನ್ಸ್ ಪಾವನಿನ ಒಪ್ಕೊಂಡ್ರು ಅವಳ ತಂದೆ ಯಾರಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಸಾವಿತ್ರಮ್ಮ, ನನಗಮ್ಮನೂ ಬೇಕು, ಪಾವನಿನೂ ಬೇಕು. ಇದ್ರಲ್ಲಿ ಯಾರು ಹೆಚ್ಚು ಕಡಿಮೆ ಅಂತ ಇಲ್ಲ. ಆದ್ರೆ ಈ ಪ್ರಾಬ್ಲಮ್ನ ಯಾವ ರೀತಿ ಸರಿ ಮಾಡೋದು? ರಾಮಪ್ಪ, ಇದನ್ನೆಲ್ಲ ಸರಿ ಮಾಡೋಕೆ ಅಂತಾನೆ ಆ ದೇವ್ರು ನಿಮ್ ಮನ್ಸಲ್ಲಿ ಪ್ರೀತಿ ಹುಟ್ಟಾಕಿರ್ಬೋದಲ್ವಾ? ಯಾರಿಗೂ ಯಾರ ಪ್ರೀತಿನೂ ಸುಲಭವಾಗಿ ಸಿಕ್ಕಲ್ಲ. ಅದನ್ನ ದಕ್ಕಿಸ್ಕೋಬೇಕು ಅಂದ್ರೆ 1000 ಅಡೆತಡೆಗಳನ್ನ ಎದುರಿಸ್ಬೇಕು. ನೀವಿಬ್ರು ನಿಮ್ ಪ್ರೀತಿನ ಉಳಿಸ್ಕೊಳ್ಳಿ. ರಾಮಪ್ಪ, ಖಂಡಿತ ಆ ದೇವ್ರು ಒಳ್ಳೇದ್ ಮಾಡ್ತಾನೆ, ನೀವೇನು ಯೋಚನೆ ಮಾಡ್ಬೇಡಿ. ಪ್ರಾರ್ಥನಾ ಯಾಕೆ ಬರಕ್ ಕೇಳಿದ್ರು? ಗೊತ್ತಿಲ್ಲ ಯುವ. ಅಮ್ಮ ಯಾಕೆ ಬರ ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಏನಿಂದ್ರಣಿ, ನನ್ನ ಬಿಟ್ರೆ ಯಾರೂ ಇಲ್ಲ ಅಂತ ಕೊಚ್ಕೋತಾ ಇದ್ದೆ. ಇವತ್ತು ನನ್ನ ಮಾತಿಗೆ ಹೆದರಿ ಅವ್ರನ್ನೆಲ್ಲ ಒಳಗಡೆ ಕಳಿಸ್ಬಿಟ್ಯಾ? ಇಷ್ಟೇ ನನ್ನ ಆರ್ಭಟ. ಏಯ್, ಏನು ಸುಮ್ನೆ ಇದೀನಿ ಅಂತ ತುಂಬಾನೇ ಮಾತಾಡ್ತಿದೀಯಾ? ನಿನ್ನ ವಯಸ್ಸನ್ನು ನೋಡ್ದೆ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬೇಕಾಗತ್ತೆ. ಹೋಗಾಚೆ. ನನ್ನ ಎದುರಿಸ್ತೀಯ ನೀನು? ಇಷ್ಟು ವರ್ಷ ಯಾಕೆ ಸಿಕ್ಕಿದ್ದೆ ಗೊತ್ತಾ? ನೀನು ದಾರಿಗೆ ಬತ್ತೀಯ ಅಂತ ಬರ್ಲಿಲ್ಲ. ಈಗ ನನ್ನನ್ನು ಎತ್ತಾಕೊಂಡು ಹೋಗಿದ್ಯಾ? ನನ್ನನ್ನು ಕರೆಸು. ಮತ್ತೆ ಈಗ ನನಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಹಂಗಾರೆ ಆ ಸುಬ್ಬಿ ಸಗಣಿ ಎತ್ತಿದ್ಲಲ್ಲ, ಆ ಕಥೆ ಇಲ್ಲ. ಜಾಸ್ತಿ ಮಾತಾಡ್ಬೇಡ. ಮತ್ತೆ ನನ್ನನ್ನು ಕರೆಸು. ನನಗ್ ಗೊತ್ತಿಲ್ಲ. ಗೊತ್ತಿದ್ರೂ ಕರ್ಸಲ್ಲ. ನೀನ್ ಹೀಗೆ ಜಾಸ್ತಿ ಮಾತಾಡ್ತಿದ್ರೆ ನೀನ್ ಇಲ್ಲಿಂದ ಹೋಗಲ್ಲ. ಓ, ನನ್ನೇ ಮುಗಿಸ್ತೀಯಾ? ನಾನು ಯಾರು ಅಂತ ತಿಳ್ಕೊಂಡಿದೀಯಾ? ನೋಡು, ನೀನ್ ಮೋಸ ಮಾಡಿದ ದಿವಸ ನಾನು ಅಲ್ಲೇ ಇದ್ದೆ. ನೀನು
ಕೊಟ್ಟಿಗೆಯಿಂದ ಉಪ್ಪರಿಗೆ ಹೇಗೆ ಬಂದೆ ಅನ್ನೋ ಕಥೆನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ. ನೀನು ರಾಹುಲ್ನ ಯಾಕೆ ಉಳಿಸಿದೀಯ, ಅವನಿಗೆ ಯಾಕೆ ಮದುವೆ ಮಾಡಕ್ ಹೊರಟಿದೀಯ ಅನ್ನೋ ಕಥೆ ಎಲ್ಲದ ಚೆನ್ನಾಗಿ ಗೊತ್ತು. ತಾರಂಗೆ ಆಸೆ ತೋರಿಸಿ ನಿನ್ನ ಮಗನ ಜೊತೆ ಮದುವೆ ಮಾಡಿ ಆಮೇಲೆ ಅವಳಿಗೆ ಯಾವ ದಾರಿ ತೋರಿಸ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಊರ್ ಜನನ್ನೆಲ್ಲ ಕರೆಸ್ತೀನಿ, ಪಂಚಾಯಿತಿ ಮಾಡಿಸ್ತೀನಿ, ಅಲ್ಲಿ ಎಲ್ಲರ ಮುಂದೆ ನಿನ್ ಕತೆ ಹೇಳ್ತೀನಿ. ಏಯ್ ಹೋಗ್, ಅದೇನ್ ಹೇಳ್ತೀಯೋ ಹೇಳ್ಕೊ ಹೋಗು. ನಿನ್ ಮಾತನ್ನ ಯಾವನ್ ನಂಬ್ತಾನೆ? ಹೌದಾ? ಆ ಕೊಟ್ಟಿಗೆ ರಹಸ್ಯ ಅದಿನ್ನೂ ಮುಗಿದಿಲ್ಲ. ನಾ ಜೀವಂತ ಇರೋ ತನಕ ಅದು ಮುಗಿಯಕ್ಕೆ ಇಲ್ಲ. ನಿನ್ನ ಮುತ್ತೈದೆ ತರ ಯಾಕೆ ಹೋಯ್ತು ಅಂತ ಬಾಯ್ ಬುಡ್ಲ. ಓ, ನನ್ನ ಮ್ಯಾಕೆ ಜೋರ್ ಮಾಡ್ತೀಯಾ? ತ್ರಿವೇಣಿ ಅಮ್ಮನ ಉಚ್ಚಿಗೆ ಏನ್ ಕಾರಣ ಅಂತ ನಾವು ಬಾಯ್ ಬಿಟ್ರೆ ಏನಾಗ್ತದೆ ಅಂದ್ರೆ ಗೊತ್ತಾ? ನಾನು ಬಾಯ್ ಮುಚ್ಕೊಂಡು ಇರಬೇಕು ಅಂದ್ರೆ ನಾನು ಇಲ್ಲಿ ಕರೆಸಲೇಬೇಕು. ಆಟಯ ಗೌಡ, ಗೌಡ, ನಿನ್ ಮನ್ಸಲ್ ಕರೆದ್ರು ನಂಗೆ ಕೇಳ್ಸತ್ತೆ. ಇವ್ರಿಗೆ ಯಾಕೆ ಕೇಳ್ತು ನನ್ ಮನ್ಸಲ್ಲಿರೋದು? ನಿಜವಾಗ್ಲೂ ನಾನು ನಿಮ್ಮನ್ನೇ ನೆನ್ಸ್ಕೋತಾ ಇದ್ದೆ. ಏನ್ ಇವಳು ಭಗವತಿ ಅಂತ ಹೆಸರು, ಆದ್ರೆ ನೈನನ್ ಮಾತ್ರ ಇನ್ನೂ ಹುಡುಕ್ ಕೊಟ್ಟಿಲ್ಲ ಅಂತ ಮನ್ಸ್ನಲ್ಲೇ ನನಗೆ ಬೈಕೋತಿದ್ಯಾ ಅಲ್ವಾ? ನೀನ್ ಬೈಟ್ಕೊಂಡಿದ್ದು ನನ್ನನ್ನಲ್ಲ, ದೇವಿರಮ್ಮನ್ನ. ನಿಂಗೊತ್ತಾ, ನನ್ನ ಬೈಲಿ ಅಥವಾ ನನ್ ಬಗ್ಗೆ ಒಳ್ಳೇದ್ ಮಾತಾಡ್ಲಿ ಅದೆಲ್ಲ ದೇವಿರಮ್ಮಂಗೆ ಸಲ್ಲತ್ತೆ. ದೇವಿರಮ್ಮಂಗೆ ನಿಂದನ ಸ್ತುತಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೋಗು ಆ ಗೌಡಿಂಗ್ ಸಹಾಯ ಮಾಡು ಅಂತ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ಬಂದೆ. ಆದ್ರೆ ನಯನ ಅವ್ರು ಎಲ್ಲಿದ್ದಾರೆ ಅಂತ ನೀವ್ ಹೇಳಲ್ಲ. ನಾನ್ ಹುಡುಕ್ತರೂ ಸಿಗ್ತಾ ಇಲ್ಲ. ನಾನ್ ಏನ್ ಮಾಡ್ಲಿ? ಗೌಡ, ನಿಂಗೆ ತುತ್ ಮಾಡಿನೇ ತಿನ್ನಿಸ್ಬೇಕಾ? ಅವತ್ತು ಅಲ್ಲಿ ಊಟ ಮಾಡ್ದೆ, ರುಚಿ ನೋಡಿನೂ ಗೊತ್ತಾಗಿಲ್ವಾ ಯಾರ್ ಅಡ್ಗೆ ಮಾಡಿದ್ದು ಅಂತ? ಅವತ್ತು ಕೈ ಮುಗ್ದೆ ಅಂದೆ, ಕೈ ಬಳೆನೂ ನೋಡ್ದೆ ಅಂದೆ, ಆದ್ರೂ ಅರ್ಥ ಆಗಿಲ್ವಾ? ಸುಳಿಪ್ ಕೊಟ್ರು ನೀನ್ ಹೋಗಿ ಅವಳನ್ನ ಕರ್ಕೊಂಬಂದಿಲ್ಲ ಅಂದ್ರೆ ನನಗ್ ಗೊತ್ತು, ನಿನ್ನ ವಿರೋಧಿಗಳನ್ನೆಲ್ಲ ಕೊಂದ ಮೇಲೆ ಇವನ್ ಯಾಕೆ ನಾವು ಓಡಿಸ್ತೇ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ಮುದ್ಕ. ಅಗ್ನಿಶೇಷನ್ನ ಶತ್ರುಶೇಷನ್ನ ಉಳಿಸ್ಬಾರ್ದು ಅಂತ. ಅವತ್ ಯಾವುದೋ ಕಾರಣಕ್ಕೆ ನಿನ್ನ ಉಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವತ್ ಹೀಗೆ ಮಾತಾಡ್ತಿರು, ನಾನ್ ಏನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಇನ್ನೂ ಆ ಮಾತೆಲ್ಲ ಬೇಡ. ನೀನು ನನ್ನ ಇಲ್ಲಿ ಮುಗಿಸಿದ್ರೆ ನಿನ್ನ ಸುಮ್ಕೆ ಬಿಟ್ಬಿಡ್ತಾರ? ನೋಡು, ನಾನು ಇಲ್ಲಿಗೆ ಬರೋಕ್ ಮುಂಚೆನೆ ಎಲ್ಲಾರ್ಗೂ ಹೇಳ್ಬಿಟ್ಟು ಬಂದಿದ್ದೀನಿ. ನೀನೇನಾದ್ರೂ ನನ್ನ ಜೀವಕ್ಕೆ ಹಾನಿ ಮಾಡಿದೆ ಅಂತಂದ್ರೆ ಜನ ನೀನ್ ಸುಮ್ಕೆ ಬಿಡ್ತಾರ? ನಿನ್ನೆ ಆಶಾ ಸೌದನೆಲ್ಲ ಉರುಡ್ಸಾಕ್ಬಿಡ್ತಾರೆ. ಇಲ್ಲ ಮುದ್ಕ, ನಿನ್ನನ್ನ ಮಾತ್ರ ಇವತ್ತು ಎಲ್ಲೂ ಹೋಗೋದಿಕ್ ಬಿಡೋದಿಲ್ಲ. ನಾನು ನೈನನ್ನ ಇಲ್ಲಿಂದ ಕರ್ಕಂಡೇ ಹೋಗೋದು. ಅಲ್ಲಿವರೆಗೂ ಜಾಗ ಬಿಟ್ಟು ಜಪ್ಪಯ್ಯ ಅಂದ್ರೆ ಕದ್ದಲ್ಲ.
ಕೈ ಬಳಿ ನೋಡ್ದೆ ಆದ್ರೂ ಅರ್ಥ ಆಗಿಲ್ವಾ? ಅಣ್ಣ ಹೊರಡೋಣ. ಸರಿ ಬಾ, ರೆಡಿನಾ? ನಡಿಯ ಭದ್ರ, ನಡಿ. ಅಯ್ಯೋ, ಇಲ್ಲೇ ಅಲ್ವಾ ನಯನ ಅವರಿದ್ದಿದ್ದು? ನನ್ನ ಕೈಗೆ ಸಿಕ್ದವ್ರನ್ನ ಬಿಟ್ಬಿಟ್ನಲ್ಲ. ನಯನ ಅವ್ರು ನನ್ನ ಕಣ್ಮುಂದೆನೇ ಇದ್ರು, ನಾನು ಇಲ್ಲೇ ಊಟ ಮಾಡಿದ್ದು. ಛೇ, ಅಂದ್ರೆ ನಯನ ನನ್ನ ನೋಡಿದ್ದಾರೆ, ಈಗ ಅವ್ರಿಲ್ಲ. ನಾನು ಬರೋದವ್ರಿಗೇನಾದ್ರೂ ಗೊತ್ತಾಯ್ತಾ? ಹೋಗ್ ಬರ್ತೇನೆ ಅಂತ ನನ್ಗವ್ರು ನಮಸ್ಕಾರ ಕೂಡ ಮಾಡಿದ್ರು. ಛೇ, ಎಂಥ ಕೆಲಸ ಮಾಡಿದೆ ನಾನು. ಯಾಕವ್ರು ಹೀಗೆಲ್ಲ ಮಾಡಿದ್ರು? ಅವತ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಾನು ಅವತ್ತೇ ಕರ್ಕೊಂಡು ಹೋಗ್ತಾ ಇದ್ದೆ. ಹೂವಿನೂ ಫ್ರೆಶ್ ಇದೆ ಅಂದ್ರೆ ಅವರು ತುಂಬಾ ದೂರ ಹೋಗಿರಲ್ಲ ಅನ್ಸುತ್ತೆ. ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಶೌರ್ಯ ಇನ್ನು ಮುಂದೆ ಈ ಮನೆಯಲ್ಲಿ ನಮ್ ಜೊತೆಲಿ ನಮ್ಮನೆಯವರಾಗೆ ಇರ್ತಾರೆ. ಈ ಮನೆಯಲ್ಲಿ ಎಲ್ಲರೂ ನನಗೆಷ್ಟು ಗೌರವ ಕೊಡ್ತಿರೋ ಅಷ್ಟೇ ಗೌರವ ಶೌರ್ಯಂಗೂ ಕೊಡಬೇಕು. ಯಾವ ಕಾರಣಕ್ಕೂ ಯಾರು ಶೌರ್ಯಂಗೆ ಬೇಜಾರು ಮಾಡಬಾರ್ದು. ಇನ್ಮೇಲಿಂದ ನನ್ನ ಆಫೀಸ್ ಕೆಲಸ, ನನ್ನ ಎಲ್ಲ ಲೀಗಲ್ ಕೆಲಸಗಳು ಶೌರ್ಯನೇ ನೋಡ್ಕೊಳ್ತಾರೆ. ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲ ಪೇಪರ್ಸು ರೆಡಿ ಮಾಡಿಸಿದ್ದಾರೆ. ನನ್ನ ಸೈನು ಶೌರ್ಯನ್ ಸೈನು ಪೇಪರ್ಸ್ ಮೇಲೆ ಬಿದ್ದರೆ ಮರುಕ್ಷಣದಿಂದ ನನ್ನ ಆಫೀಸು, ನನ್ನ ಪ್ಲಾನ್ಸ್, ಪ್ರಾಜೆಕ್ಟ್ ಪ್ರತಿಯೊಂದರ ಮೇಲೂ ಶೌರ್ಯಂಗೆ ಹಕ್ಕಿರುತ್ತೆ. ಇನ್ಮೇಲಿಂದ ಶೌರ್ಯನೇ ನನ್ನ ಪ್ರತಿನಿಧಿ, ಅಂದರೆ ರೆಪ್ರೆಸೆಂಟೇಟಿವ್. ತಪ್ಪು ತಿಳ್ಕೊಬೇಡ ತ್ರಿಶಲ. ಇಲ್ಲಿವರೆಗೂ ಎಲ್ಲ ಜವಾಬ್ದಾರಿನೂ ಸಮುದ್ರನೇ ನೋಡ್ಕೋತಾ ಇದ್ದ. ಇತ್ತೀಚೆಗೆ ಸಮುದ್ರನ ಜೊತೆ ಫಿಕ್ಕಿನೂ ಕೈ ಜೋಡಿಸಿದ್ದ. ಹೀಗಿರುವಾಗ ಈಗ ಎಲ್ಲ ಶೌರ್ಯನೇ ನೋಡ್ಕೋತಾನೆ ಅಂದರೆ ಅರ್ಥ ಏನು? ಸಮುದ್ರನ ಗಮನ ಬೇರೆ ಕಡೆ ಇದೆ. ಅವನು ಫಿಸಿಕಲ್ ಆಗಿ ಆಫೀಸಲ್ಲಿ ಇರ್ತಾನೆ ಹೊರತು ಅವನ ಮನಸ್ಸು ಮಾತ್ರ ಬೇರೆ ಎಲ್ಲೋ ಹರಿತಾ ಇದೆ. ನದಿ ಹರಿದ್ರೆ ಒಳ್ಳೇದು, ಅದೇ ಸಮುದ್ರನೇ ಹರಿದ್ರೆ ಅನಾಹುತ ಆಗುತ್ತೆ. ಅದಕ್ಕೆ ನನ್ನ ಮಗಂಗೆ ರೆಸ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ.
ನನಗೇನೋ ಸಮುದ್ರ ಬೇರೆ ಯಾವುದೋ ವಿಷಯದಲ್ಲಿ ಆಫೀಸ್ ಕೆಲಸದ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೇ. ಗಾಂಧಾರಿ ಆಗಬೇಡಿ. ಗಾಂಧಾರಿ ಮುದ್ದಿಂದ ಕುರುಡು ಪ್ರೀತಿಯಿಂದ ಕೌರವರು ಮಣ್ಣು ಮುಕ್ಕಿದ್ರು. ಆರ್ಗ್ಯಾನಿಕ್ ಪ್ಲಾಂಟ್ ಪ್ರಾಜೆಕ್ಟ್ ಮಾಡ್ತೀನಿ ಇಂದ 6 ತಿಂಗಳಾಯ್ತು ದುಡ್ಡು ಕೊಟ್ಟು, ಪ್ರಾಫಿಟ್ ಇಲ್ಲ. ಆ ನೇತ್ರಾವತಿ ಜೊತೆ ಸೇರ್ಕೊಂಡು ಆ ಪ್ರಾಜೆಕ್ಟ್ನ ಲಾಸ್ಗೆ ತಂದಿದ್ದಾನೆ. ಅದು ಬಿಡಿ, ಬ್ಯಾಲೆನ್ಸ್ ಶೀಟ್ ನೋಡಿದಾನ ಕೇಳಿ. ಹೋದ ತಿಂಗಳು ನಮ್ಮ ಕಂಪನಿ ಸೇಲ್ಸ್ ಎಷ್ಟು ಅಂತ ಅವನಲ್ಲಿ ಕೇಳಿ. ಯಾವುದಕ್ಕೂ ಅವನ ಹತ್ರ ಉತ್ತರ ಇಲ್ಲ. ಕರೆದು ಮುಂದೆ ನಿಂತು ಕೇಳಿದ್ರೆ ತಬ್ಬಿಬ್ಬಾಗಿ ತಲೆ ತಗ್ಗಿಸ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ತಾನೆ. ಗುರಿ ಕಡೆ ನಡೆಯುವಾಗ ದಾರಿಲಿ ಮುಳ್ಳು ಅಡ್ಡ ಬರುತ್ತೆ. ಮುಳ್ಳನ್ನ ಸರಿಸ್ಬೇಕು, ಇಲ್ಲ ಅಂದ್ರೆ ದಾಟ್ಕೊಂಡು ಹೋಗಬೇಕು. ಮುಳ್ಳಿದೆ ಅಂತ ದಾರಿನ ಬದಲಾಯಿಸ್ಕೊಳಕ್ ಹೋಗಬಾರ್ದು. ಕಷ್ಟಪಟ್ಟು ಈ ಸಾಮ್ರಾಜ್ಯನ ನಾನು ಕಟ್ಟಿದ್ದೀನಿ. ಯಾವನಿಗೋಸ್ಕರನೋ ಅದನ್ನ ಹಾಳು ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಶೌರ್ಯ ಈ ಕೆಲಸಕ್ಕೆ ಒಳ್ಳೆ ವ್ಯಕ್ತಿ ಅಂತ ನನಗನ್ನಿಸ್ತು. ಶೌರ್ಯ, ತಗೊಳ್ಳಿ, ಪೇಪರ್ಸ್ಗೆ ಸೈನ್ ಮಾಡಿ. ನಾವುಗಳೆಲ್ಲ ಬೇಕು ಅಂದ್ರು ಬೇಡ ಅಂದ್ರು ನೀನು ಅನ್ಕೊಂಡ ಹಾಗೆ ಆಗೋದು. ಆದರೆ ನೀನು ಹೇಳಿದ್ದಕ್ಕೆಲ್ಲ ತಲೆ ಮೇಲೆ ಹೊತ್ಕೊಂಡು ಅವನು ಇಲ್ಲಿವರೆಗೂ ನಡೆದ್ನಲ್ಲ, ಅವನ ಅಭಿಪ್ರಾಯನೂ ಒಮ್ಮೆ ಕೇಳು. ಎರಡು 3 ದಿನ ಅಣ್ಣ ತಮ್ಮ ಇಬ್ರು ಪಿಕ್ನಿಕ್ ಅಂತ ಹೋಗಿದ್ರಲ್ಲ, ನನ್ನನ್ನು ಕೇಳ್ಬಿಟ್ಟೆ ಹೋಗಿದ್ರ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ನಾನು ಹೇಳಿದ್ರೆ ನೆಪಗಳು ಹೇಳ್ಕೊಂಡು ಇಬ್ರು ನಾಪತ್ತೆ ಆಗಿದ್ರು. ಇವ್ರಿಬ್ರನ್ನ ನಂಬ್ಕೊಂಡ್ರೆ ನಾನು ಮುಳುಗೋಗ್ಬಿಡ್ತೀನಿ ಅಷ್ಟೇ. ಚಳಿ ಇದ್ದಾಗ ಕಣ್ಣೆದ್ರು ಬೆಂಕಿ ಇದ್ರೆ ಚಂದ, ಅದೇ ಬೆಂಕಿ ನಮ್ ಬುಡಕ್ ಬಿದ್ರೆ ಭಸ್ಮ ಆಗೋಗ್ತೀನಿ. ನನಗೆ ತುಂಬಾ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಮ್ಮ, ನೀನ್ ಯಾಕೋ ರಿಸ್ಕ್ ತಗೋತಾ ಇದೀಯ ಅಂತ ಅನಿಸ್ತಾ ಇದೆ. ನನ್ಗೇನಿಲ್ಲ ಅಮ್ಮ, ನನಗೆ ಯಾವ ದುರಾಸೆನೂ ಇಲ್ಲ. ಆದ್ರೆ ಅಪ್ಪ ಹೋದ್ಮೇಲೆ ನೋಡ್ಕೊಂಡಿದ್ದೆಲ್ಲ ನೀನೆ. ಒಂದ್ಸಲ ಯೋಚನೆ ಮಾಡಮ್ಮ. ನಾಳೆ ಅನ್ನೋದು ಭಯವಾದ್ರೆ ಬದುಕಿನ ಪ್ರತಿ ಕ್ಷಣ ಕೂಡ ಭಯನೇ. ನಾಳೆ ಕಷ್ಟ ಇದೆ ಅಂತ ಗೊತ್ತಾದ್ಮೇಲೆ ಇವತ್ತು ಖುಷಿಯಾಗಿರ್ಬೇಕು. ಯಾಕಂದ್ರೆ ಇವತ್ತು ಸಾಯ್ದೆ ನಾಳೆನ ನೋಡೋದಕ್ಕೆ ಬದುಕಿರ್ತೀವಿ ಅಂತ. ಏನಂತೀರ ಸಮುದ್ರ ಅವರೇ? ಆಗೋದಾಗ್ಲಿ, ಸೈನ್ ಮಾಡಿ. ಗೋ ವಿತ್ ದ ಫ್ಲೋ ಅಂತ ಒಂದು ಗಾದೆ ಇದೆಲ್ಲ, ಕೆಲವೊಮ್ಮೆ ಅದ್ರ ಹಾಗೆ ಬದುಕೋದೇ ಸೂಕ್ತ. ನನ್ನೊಳಗೆ ದೇವರಿದ್ದಾನೆ ಅನ್ನೋ ಸುಪೀರಿಯಾರಿಟಿಯಿಂದ ನಾನು ಪಾಪಿ ಅನ್ನೋ ಇನ್ಫೀರಿಯಾರಿಟಿ ಒಳಗೆ ಬರೋದನ್ನ ಆತ್ಮವಿಮರ್ಶೆ ಅಂತಾರೆ. ಸಮುದ್ರ, ಡೋಂಟ್ ವರಿ, ನಾನು ಬಂದಿದ್ದೀನಿ, ಎಲ್ಲ ಸರಿ ಮಾಡಿಬಿಟ್ಟೆ ಹೋಗ್ತೀನಿ. ಸಮುದ್ರ, ಚಕ್ರವರ್ತಿ ಇನ್ಮೇಲಿಂದ ನಿನ್ ರೂಮಲ್ಲಿ ಇರ್ತಾರೆ. ನಿನ್ ರೂಮ್ನ ಖಾಲಿ ಮಾಡಿಕೊಟ್ಟು ಕೆಳಗಡೆ ರೂಮ್ಗೆ ನೀನು ಶಿಫ್ಟ್ ಆಗು. ಇನ್ಮೇಲಿಂದ ಚಕ್ರವರ್ತಿ ಮೇಲಿರ್ತಾರೆ, ನೀನು ಕೆಳಗಿರ್ತೀಯ.
ಯಾಕೆ ಬೈದೆ ಅವ್ರನ್ನ? ನೀನು ಹಾಗೆಲ್ಲ ಬೈಯಳಲ್ವಲ್ಲ? ಸಮುದ್ರ ಸರ್ ಏನೋ ನನ್ನನ್ನು ಕಾಪಾಡಿದ್ರು ಅಮ್ಮ. ಆದರೆ ನನಗೆ ನಿಂದು ಮತ್ತೆ ಅಕ್ಕಂದೆ ತುಂಬ ಚಿಂತೆ ಆಗಿತ್ತು. ಆ ದಾನಪ್ಪ ಏನೆಲ್ಲ ಕಾಟ ಕಷ್ಟ ಕೊಡ್ತಾನೆ ಅಂತ. ಅದಕ್ಕೆ ನಾನು ಸಮುದ್ರ ಸರ್ಗೆ ಬೈದೆ ಅಮ್ಮ. ನಿಂದು ತಪ್ಪಿದೆ ಅಮ್ಮ. ನರ್ಮದನ್ ವಿಷಯಕ್ಕೆ ಆ ದಾನಪ್ಪ ಎದುರಿಸ್ತಾ ಅಂತ ಮದುವೆಗೆ ಒಪ್ಕೊಂಡ್ಬಿಡದ? ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ತ್ಯಾಗದಿಂದ ನಿನ್ನ ಜೀವನ ಹಾಳಾದ್ರೆ ನಾನು ನರ್ಮದ ಸುಖವಾಗಿರ್ತೀವೇನೆ. ಸಾರಿ ಅಮ್ಮ. ಹೋಗ್ಲಿ ಬಿಡು. ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ. ಅಮ್ಮ, ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ನನಗೆ ಮುಜುಗರ ಆಗ್ತಿದೆ. ನೀನು ಏನು ಅಂದ್ಕೋತೀಯ ಅಂತ ನನಗೆ ಭಯ ಆಗ್ತಿದೆ ಅಮ್ಮ. ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಸ್ನೇಹಿತರ ಥರ ನೋಡ್ಕೋಬೇಕು. ನೀನೇನು ಮುಜುಗರ ಪಟ್ಕೋಬೇಡ. ಹೇಳು ಏನು ಅಂತ. ನಾನು ಒಂದು ತಪ್ಪು ಮಾಡಿದ್ದೀನಿ ಕಣೆ. ಇನ್ಮೇಲೆ ಆ ತಪ್ಪು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಅಮ್ಮ, ನೀನು ತಪ್ಪು ಮಾಡಿದ್ಯಾ? ಮಲ್ಲಿಕಾರ್ಜುನ ಪ್ರಸಾದ್ ಧರ್ಮಪತ್ನಿ ಚಿರಂಜೀವಿ ಸೌಭಾಗ್ಯವತಿ ಅರಿಶಿನ ಕುಂಕುಮ ಶೋಭಿತೆ ಭಾಗೀರಥಿಯವರು ತಪ್ಪು ಮಾಡ್ತಾರಾ? ಏನು ಗೊತ್ತಾ ಮಗಳೇ, ನಿಮ್ಮಪ್ಪ ಬೇರೆ ಇಲ್ಲ. ನರ್ಮದನ್ ಸ್ಥಿತಿ ನೋಡಿದ್ರೆ ಈ ರೀತಿ ಇದೆ. ದಿನಾ ಆ ಯೋಚನೆಲೆ ಕಣ್ಣೀರಾಕದೆ ಆಗೋಯ್ತು. ಒಂದಿನೂ ನಿನ್ನ ಕಷ್ಟಕ್ಕೆ ಹೆಗ್ಲು ಕೊಡಲಿಲ್ಲ. ನಿನ್ನ ಆಸೆ ಏನು ಅಂತನೂ ಕೇಳಲಿಲ್ಲ. ಇದು ತಪ್ಪಲ್ವಾ? ಅಮ್ಮ, ನೀ ನಂಗೆ ಇಷ್ಟವಾಗಿರೋ ತಿಂಡಿ ಊಟ ಎಲ್ಲ ಮಾಡ್ಕೊಟ್ಟಿದ್ಯಲ್ವಾ, ಮತ್ತಿನ್ನೇನು? ಅದಲ್ಲ, ಜೀವನದ ಕಷ್ಟ ನಷ್ಟ ಕನಸು ಗುರಿ ಅದ್ರ ಬಗ್ಗೆ ಅಮ್ಮ. ಅಮ್ಮ, ಮಂಜುನಾಥ್ ಸ್ವಾಮಿ ಇದ್ದಾನೆ, ಅವನೇ ಎಲ್ಲ ನೋಡ್ಕೋತಾನೆ. ನೀನ್ ಚಿಂತೆ ಮಾಡಬೇಡ. ಕೆಲವೊಂದನ್ನ ನಾನು ಸರಿ ಮಾಡ್ಕೋತೀನಿ ಕಣೆ. ಅದೇನೋ ಹೇಳ್ತೀನಿ ಅಂದಲ್ಲ, ಅದನ್ನು ಹೇಳು. ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ವರುಣ, ಹಾಲ್ ತಗೋ. ಏನೇ ಇದು, ಸಿನಿಮಾಲ್ ತೋರ್ಸೋ ಥರ? ಇದೆಲ್ಲ ಶಾಸ್ತ್ರ ಕಣೋ. ಓಹ್, ನನಗೆ ಹಾಲು ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ? ಸರಿ ಬಿಡು, ಬೇಡ.
ಯಾಕೆ ವರುಣ, ಏನಾಯ್ತು? ಏನಿಲ್ಲ. ಯಾಕೆ ಹೀಗೆದ್ಬಿಟ್ಟೆ? ಕೊಂಬೆ, ಸಾರಿ ಕಣೆ. ಆಕ್ಚುಲಿ ನನಗೆ ಹೇಗೆ ಮೂವ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ವಿಷಯ ಇದೆಯಾ? ಬೇರೆ ಏನು ವಿಷಯ ಇಲ್ಲ. ನಿನಗಿಂತ ಜಾಸ್ತಿ ನಾನೇ ನರ್ವಸ್ ಆಗಿದ್ದೀನಿ ಅಂತ ಅನಿಸ್ತಿದೆ. ಹುಡುಗರು ನರ್ವಸ್ ಆದ್ರೆ ಇಷ್ಟು ತಮಾಷೆ ಆಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಗ್ಬೇಡ ಗೊಂಬೆ, ಇದು ಸೀರಿಯಸ್ ವಿಷಯ. ಸಾರಿ. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದಿದ್ದೀವಿ. ಈಗ ಗಂಡ ಹೆಂಡತಿಯಾಗಿ ಹೊಸ ಜೀವನ ಶುರು ಮಾಡ್ತಿದ್ದೀವಿ. ನಿನ್ನ ಹೆಂಡತಿಯಾಗಿ ನೋಡೋದಕ್ಕೆ, ಹಾಗೆ ಟ್ರೀಟ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು ಕಣೆ. ಪ್ಲೀಸ್, ನೀನು ಬೇಜಾರು ಮಾಡ್ಕೋಬೇಡ. ಅಷ್ಟೇನಾ? ಫ್ರೆಂಡು ಅಂತ ಹೇಳ್ತೀಯಾ, ಇದೆಲ್ಲ ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತೀಯಲ್ಲ, ಇದೆಲ್ಲ ದೊಡ್ಡ ವಿಷಯನೇನೋ. ನಿನ್ನ ಹತ್ರ ಹೇಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ನಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ನಮ್ಮ ಮನಸ್ಸು ಭಾವನೆ ಒಂದಾಗಿರ್ಬೇಕು ಅಂತ ನಂಬಿದ್ದೀನಿ. ಅದಾದ್ಮೇಲೆ ನಾವಿಬ್ರು ಒಂದಾದ್ರೆ ಒಂದು ಅರ್ಥ ಇರುತ್ತಲ್ವಾ? ನಿನ್ ಮನ್ಸು ನನ್ಗೆ ಅರ್ಥ ಆಗುತ್ತೆ ಕಣು. ಅಜ್ಜಿ ಹೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನೀನ್ ಈ ಮದ್ವೆಗೆ ಒಪ್ಕೊಂಡೆ. ಗಂಡ ಹೆಂಡತಿಯಾಗಿ ನಮ್ಮಿಬ್ರು ನಿರೀಕ್ಷೆಗಳ ಬಗ್ಗೆ ಮಾತಾಡೋದಕ್ಕೆ ನಮಗ್ ಟೈಮೇ ಸಿಕ್ಲಿಲ್ಲ ವರುಣ. ನೀನ್ ಹೇಳ್ತಾ ಇರೋದೇ ಸರಿ. ಈ ಮದ್ವೆ ಸಂಸಾರ ಅಂತ ನಾನು ಯಾವತ್ತೂ ಯೋಚನೆ ಮಾಡ್ದವನೇ ಅಲ್ಲ. ಎಲ್ಲ ಫಾಸ್ಟ್ ಆಗೋಯ್ತು. ಇದಕ್ಕೆಲ್ಲ ಮೆಂಟಲಿ ನಾನು ಪ್ರಿಪೇರ್ ಆಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಕಣೆ. ನೀನ್ ಎಲ್ಲಾ ವಿಷಯನೂ ನನ್ನ ಹತ್ರ ಇಷ್ಟು ಓಪನ್ ಆಗಿ ಹೇಳ್ಕೊಂಡಿಯಲ್ಲ, ನನಗ್ ತುಂಬಾ ಖುಷಿ ಆಯ್ತು. ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕು ನಾವು. ನಿನ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ. ಥ್ಯಾಂಕ್ಸ್ ಕಣೆ ಗೊಂಬೆ. ನೀನ್ ಇದನ್ನೆಲ್ಲ ಹೇಗೆ ತಗೊಂತೀಯೋ ಅಂತ ಅನ್ಕೊಂಡಿದ್ದೆ. ಇಷ್ಟೇನಾ ನಿನ್ನನ್ನ ಅರ್ಥ ಮಾಡ್ಕೊಂಡಿರೋದು? ಸರಿ, ಮಲ್ಕೋ ನೀನು. ಸರಿ, ಗುಡ್ ನೈಟ್. ಗುಡ್ ನೈಟ್. ಛಾಯ, ತಗೋ. ಥ್ಯಾಂಕ್ ಯು. ಹೌದು ಮಾವ. ರೀ ಅತ್ತೆ, ಮಾವ, ತಿಂಡಿ ಆದ್ಮೇಲೆ ನಾವೆಲ್ಲರೂ ಹೊರಡ್ತೀವಿ. ಯಾಕೋ ಅವಸರ? ಸಂಜೆ ಹೊರಡ್ಬೋದಲ್ವಾ? ಇಲ್ಲ ಅತ್ತೆ, ತುಂಬಾ ಕೆಲ್ಸಗಳಿದೆ. ಅಪ್ಪಂಗೊಬ್ರಿಗೆ ಕಷ್ಟ ಆಗತ್ತೆ. ಇನ್ನೇನ್ ಚಿಕ್ಕಮ್ಮ, ಅಳಿಯ ಮಗಳು ಮನೆಗ್ ಬಂದು ಹೋಗೋದು ಇದ್ದೇ ಇರತ್ತಲ್ವಾ? ಅಯ್ಯೋ, ಅವ್ರು ಬರ್ತಾರೆ ಸರಿ, ಆದ್ರೆ ನೀವೆಲ್ಲ ಎಲ್ಲಿ ಬರ್ತೀರಾ? ಅದಕ್ಕೆ ಸಂಜೆವರೆಗೂ ಆರಾಮಾಗಿದ್ಬಿಟ್ಟು ಹೋಗಿ. ಮಾವ, ಅತ್ತೆ ಕೈ ಅಡ್ಗೆ ತಿನ್ನಕ್ಕೆ ಅವರಿಬ್ರ ಜೊತೆ ನಾವಿಬ್ರು ಬಂದ್ಬಿಡ್ತೀವಿ ಬಿಡಿ. ಅಲ್ಲ ರೀ, ಅವ್ರ ಜೊತೆ ನಾವ್ ಬಂದು ಅವ್ರಿಗೆ ಸುಮ್ನೆ ತೊಂದ್ರೆ ಕೊಡ್ಬೇಕು? ಅಯ್ಯೋ, ತೊಂದ್ರೆ ಏನು? ಇದು ವರುಣನ್ಗಷ್ಟೇ ಅಲ್ಲ, ನನಗೂ ಇದು ಅತ್ತೆ ಮನೆನೇ. ಅನನ್ಯ, ವರುಣ್ ಇನ್ನೂ ಎದ್ದಿಲ್ವಾ? ಎಂಥ ಪ್ರಶ್ನೆ ಕೇಳ್ತೀರತ್ತೆ? ಅವನು ಇಷ್ಟು ಬೇಗ ಹೇಗೆ ಹೇಳ್ತಾನೆ? ಸಾಕ್, ಸುಮ್ನಿರೋ. ಜಾಸ್ತಿ ರೇಗಿಸ್ಬೇಡ ಅವಳನ್ನ. ಅಯ್ಯೋ ಅತ್ತೆ, ಇದೇ ಒಳ್ಳೆ ಚಾನ್ಸು ಇಬ್ರು ರೇಗ್ಸಕ್ಕೆ. ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ? ಅನನ್ಯ, ಹೋಗು, ವರುಣ ನೆಪ್ಸು. ಸರಿ ಅಮ್ಮ.
ಅರುಣ್, ನಿನ್ ತರ್ಲೆ ಬುದ್ಧಿ ನೀನ್ ಬಿಡಲ್ಲ ನೋಡು. ಬರ್ತೀನಿ ಅಪ್ಪ. ಸರಿಮ್ಮ, ಹುಷಾರು. ಚೆನ್ನಾಗಿ ನೋಡ್ಕೋ, ಯಾರಿಗೂ ಬೇಜಾರು ಮಾಡಬೇಡ, ಆಯ್ತಾ? ಪವನ, ಹೋಗ್ ಬರ್ತೀನಿ ಕಣೋ. ಚೆನ್ನಾಗಿ ಓದ್ಕೋಬೇಕು. ಸರಿ ಅಕ್ಕ. ಸರಿ, ಹೊರಡೋಣ. ಬರ್ತೀನಿ ಬಿಡು, ನಾನು ತಗೋತೀನಿ. ಪರವಾಗಿಲ್ಲ ಬವ್ವ, ಬನ್ನಿ. ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಸರ್, ಒಂದ್ ರೀತಿಲಿ ನಾನೇ ತಪ್ಪು ಮಾಡ್ಬಿಟ್ಟೆ. ಅಶ್ವಿನ್ಗೆ ಮಾತ್ರೆ ಕೊಡೋದಕ್ಕೂ ಮುಂಚೆ ಒಂದ್ಸಲ ಚೆಕ್ ಮಾಡ್ಬೇಕಾಗಿತ್ತು. ಅಶ್ವಿನ್ಗೆ ಮಾತ್ರೆ ಕೊಡೋ ಟೈಮಲ್ಲಿ ನಾನಿಲ್ಲ ಅಂತಂದ್ರು ಬೇರೆಯವ್ರಿಗೆ ಸುಲಭ ಆಗ್ಲಿ ಅಂತ ಯಾವ ಟೈಮಲ್ಲಿ ಯಾವ ಮಾತ್ರೆ ಕೊಡ್ಬೇಕು ಅಂತ ಬರೆದು ಡಿವೈಡ್ ಮಾಡಿ ಕವರಲ್ಲಿ ಕೂಡ ಹಾಕಿಟ್ಟಿದ್ದೆ. ಆದ್ರೆ ಯಾರೋ ಅದನ್ನ ಬದಲಾಯಿಸಿದ್ದಾರೆ ಸರ್. ಸರ್, ಸರ್, ನಿಮ್ಗೆ ಹೇಳ್ತಿರೋದು. ಒಂದ್ ನಿಮಿಷ ಬಂದೇ ಇರು. ನಾನು ಬರ್ತೀನಿ. ಸರಿ ಬಾ. ಚೆಕ್ ಮಾಡೋದನ್ನ.
ಮಾತ್ರೆಗಳನ್ನು ಬದಲಾಯಿಸಿರೋದು ಬೇರೆ ಯಾರೂ ಅಲ್ಲ, ಅನು. ಮಾತ್ರೆ ಬದಲಾಯಿಸೋದಕ್ಕೆ ಮುಂಚೆ CCTV ವೈರಲ್ಲೇ ಕಟ್ ಮಾಡಿದಾಳೆ. ಜ್ಯೂಸ್ಗೆ ಲೆಮನ್ ಸಾಲ್ಟ್ ಮಿಕ್ಸ್ ಆಗಿತ್ತು ಅಂತ ಫುಟೇಜಸ್ ತೋರಿಸಿದ್ನಲ್ಲ, ಅದಕ್ಕೆ ಈ ಸರ್ತಿ ಆ ಥರದ್ದು ಯಾವ್ದು ಫುಟೇಜಸ್ ಸಿಗಬಾರ್ದು ಅಂತ ಮೊದಲೇ ವೈರ್ ಕಟ್ ಮಾಡಿದಾಳೆ. ಏನ್ ಸರ್ ಇದು? ಉಪ್ಪು ತಿಂದ ಮನೆಗೆ ಕನ್ನ ಹಾಕುವಂತ ಕೆಲಸ ಮಾಡ್ಬಿಟ್ಲಲ್ಲ. ಇವಳಿದಾಳಲ್ಲ, ಇವಳೊಂಥರ ಹಾವಿದ್ದಾಗೆ. ಆವಾಗ ಎಷ್ಟೇ ಹಾಲು ಹೆರಿದ್ರೂ ವಿಷ ಕಾರೋದನ್ನು ಬಿಡೋದಿಲ್ಲ. ಅಶ್ವಿನ್ ಪ್ರಾಣ ಹೋದ್ರು ಸರಿ, ನಿನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಈ ತರ ಕೆಲಸ ಮಾಡಿದಾಳೆ. ಬಿಡಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಈ ಅರ್ಜುನ್ ಯಾರು ಅಂತ ತೋರಿಸ್ತೀನಿ. ಆ ಅನು ಮೊದಲು ಈ ಮನೆಯಿಂದ ಆಚೆ ಹೋಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಅವಳು ಯಾರು ಅನ್ನೋ ಸತ್ಯ ಗೊತ್ತಾಗ್ಬೇಕು. ಅವಳು ಈ ಮನೆಯಿಂದ ಆಚೆ ಹೋದ್ರೇನೆ ನಾವೆಲ್ಲರೂ ಮೊದಲಿನ ತರ ಖುಷಿಯಾಗಿರೋದಕ್ಕೆ ಸಾಧ್ಯ. ನನ್ನ ಆಚೆ ಕಳಿಸೋದು ಅಷ್ಟು ಸುಲಭ ಅಲ್ಲ ಅರ್ಜುನ್. ಮಾತ್ರೆ ಎಕ್ಸ್ಚೇಂಜ್ ಮಾಡಿದ್ದು ನಾನೇ ಅಂತ ನೀನ್ ಕಂಡು ಹಿಡ್ದೆ, ಗುಡ್. ಆದ್ರೆ ಅದನ್ನ ಬೇರೆಯವ್ರು ನಂಬೇಕಲ್ಲ, ಅದಕ್ಕೆ ಸಾಕ್ಷಿ ಬೇಕಲ್ಲ. ನಿನ್ನಂಥ ಕ್ರಿಮಿನಲ್ ಲಾಯರ್ ಮನೇಲೇ ಇದ್ಕೊಂಡು ನಿನ್ನನ್ನೇ ಆಟ ಆಡಿಸ್ತಿದ್ದೀನಿ ಅಂದ್ರೆ ನಾನಿನ್ನೆಂಥ ಕ್ರಿಮಿನಲ್ ಇರ್ಬೇಡ ಹೇಳು. ಅನು ಶಾಂತಾತೆ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾದ್ರೇನೆ ಈ ಮನೆಯಿಂದ ಅವಳನ್ನ ಆಚೆ ಕಳಿಸೋದಕ್ಕಾಗೋದು. ಹಾಗೆ ನಿಜವಾದ ಶಾಂತಾತೆ ಮಗಳು ಯಾರು ಅನ್ನೋ ಸತ್ಯನೂ ಗೊತ್ತಾಗೋದು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅವಳ ಉದ್ದೇಶನೇ ನಾವು ನೆಮ್ಮದಿಯಾಗಿರಬಾರ್ದು, ನಿನ್ನಿಂದ ನಾನು ದೂರ ಮಾಡಬೇಕು ಅನ್ನೋದು. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದಾಳೆ. ಬಯ್ಯ ಗಣೇಶ್ ಕೊಲೆ ಕೇಸಿನ ವಿಚಾರಣೆ ಹತ್ರ ಬರ್ತಾ ಇದೆ. ಆ ಕೇಸಿಂದ ನಾನು ಡ್ರಾಪ್ ಆಗ್ಬೇಕು ಅಂತಾನೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾಳೆ. ನಾನು ವಿಚಾರಣೆಗೆ ಅಟೆಂಡ್ ಮಾಡಿದ್ರೆ ಖಂಡಿತ ಅವಳು ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅವಳು ಚೆನ್ನಾಗಿ ಗೊತ್ತಿದೆ. ಸೇವಂತಿ, ಆ ಕಬೋರ್ಡಲ್ಲಿ ಫೈಲ್ ಇಟ್ಟಿದ್ದೀನಿ, ತಗೊಂಡ್ ಬಾ. ಸರಿ ಸರ್. ಸೇವಂತಿ, ಒಂದು ನಿಮಿಷ. ಯಾಕೆ ಸರ್? ಯಾಕೆ? ಇರು ಸೇವಂತಿ, ಹೇಳ್ತೀನಿ. ಸೇವಂತಿ, ಇದೇನಿದು? ಈ ತರ ಬಳೆಗಳನ್ನ ನೀನು ಹಾಕಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಅಯ್ಯೋ ಸರ್, ಇದು ನನ್ನ ಬಳೆ ಅಲ್ಲ, ಇದು ಅನೋದು. ಏನ್ ಮಾಡ್ತಿದ್ದೀರಾ ಸರ್? ಏನ್ ಸರ್ ಇದು? ಟ್ರಾನ್ಸ್ಪರೆಂಟ್ ಶೀಟ್. ಇದನ್ನ ಇಲ್ಯಾರು ಅಂಟಿಸಿದ್ದಾರೆ? ಇನ್ಯಾರು? ಅನು. ಅನುನಾ? ಆದ್ರೆ ಯಾಕೆ? ಅನು ನಾವು ಅನ್ಕೊಂಡಿರೋದಕ್ಕಿಂತ ದೊಡ್ಡ ಕ್ರಿಮಿನಲ್ ಸೇವಂತಿ. ಸಾಕ್ಷಿನೇ ಇವಳಿಗೆ ಇಂಥ ಕೆಲಸನೆಲ್ಲ ಮಾಡು ಅಂತ ಹೇಳಿ ಮಾಡಿಸ್ತಾ ಇದ್ದಾಳೆ. ಇದರಿಂದ ಏನಾಗುತ್ತೆ ಸರ್? ಏನಾಗುತ್ತಾ? ಬಾ, ನಿನಗೆ ಗೊತ್ತಾಗುತ್ತೆ.
ಎದ್ದೇಳ ಮೇಲೆ. ಏನೇ ಏನೇ ಇದು? ಹೇಳು ಅಂದೆ. ಹೇಳೆ. ಸಾಕು ಸುಮ್ನಿರಿ ಮಾವ, ಮಾಡೋದೆಲ್ಲ ನೀವು. ಈಗ ನನ್ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ? ನಾನು ಶಾಂತಮ್ಮನ್ ಮಗಳಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನೀವು ತುಂಬಾನೇ ಕಷ್ಟಪಟ್ರಿ. ಅದಾಗ್ಲಿಲ್ಲ ಅಂತ ಏನೇನೋ ಆಪಾದನೆ ಹೊರಿಸಿ ನನಗೆ ಕೆಟ್ಟ ಹೆಸರು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಏಯ್, ನಿನಗೇನು ಒಳ್ಳೆ ಹೆಸರಿದೆ ಅಂತ ಕೆಟ್ಟ ಹೆಸರು ತರಬೇಕೆ? ಇದನ್ನ ನನ್ನ ರೂಮಲ್ಲಿ ಅಂಟಿಸೋದಕ್ಕೆ ನಿನಗೆ ಯಾರು ಐಡಿಯಾ ಕೊಟ್ಟಿದ್ದು? ನಾನೇನು ಅಂಟಿಸಿಲ್ಲ, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅನು, ನಿನ್ನ ಎಷ್ಟೋ ಸರಿ ಹೋದ್ರೆ ಹೋಗ್ಲಿ ಅಂತ ಕ್ಷಮಿಸಿದ್ರು ನೀನ್ ಮಾತ್ರ ನಿನ್ ಕೆಟ್ಟ ಬುದ್ಧಿನ ಬಿಡೋದಿಲ್ಲ ಅಲ್ವಾ? ಸೇವಂತಿ, ಏಯ್, ಏನು ಹೆದರ್ಸ್ತಿದ್ಯಾ? ಹೆದರ್ಸ್ತಾ ಇರೋದು ನಾನಲ್ಲ, ನೀವು. ಅಜ್ಜಿ ಇಲ್ದಿರೋ ಟೈಮ್ ನೋಡ್ಕೊಂಡು ನನಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದೀರಾ? ಇರಿ, ನಾನು ಅಜ್ಜಿಗೆ ಕಾಲ್ ಮಾಡಿ ಹೇಳ್ತೀನಿ. ಏನು ಅಜ್ಜಿ ಅಂದ್ರೆ ಹೆದರ್ಕೊಂಡ್ ಬಿಡ್ತೀರಾ? ನಾನು ಅಜ್ಜಿ ಅಲ್ಲ, ಮಿಲಿಟರಿನೇ ಕರ್ಸು. ಅಶ್ವಿನ್ ರೂಮಲ್ಲಿ CCTV ವೈರ್ ಕಟ್ ಮಾಡಿದ್ದು, ಅವನು ಕೊಡ್ಬೇಕಾಗಿದ್ದ ಮಾತ್ರೆನ ಚೇಂಜ್ ಮಾಡಿದ್ದು ನೀನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಟ್ರಾನ್ಸ್ಪರೆಂಟ್ ಶೀಟ್ ನ ನಮ್ಮ ರೂಮಲ್ಲಿ ಅಂಟಿಸಿ ಇದ್ರ ಮೇಲೆ ಸೇವಂತಿ ಫಿಂಗರ್ ಪ್ರಿಂಟ್ ಬೀಳೋ ಹಾಗೆ ಮಾಡಿ ಕಜ್ಜಾಯಕ್ಕೆ ವಿಷ ಬೆರೆಸಿದ್ದು ಸೇವಂತಿನಿ ಅಂತ ಪ್ರೂವ್ ಮಾಡಿ ಇವಳನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಏಯ್, ನೀನ್ ಇಷ್ಟೆಲ್ಲ ಬ್ರಿಲಿಯಂಟ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ದರಿದ್ರ ಐಡಿಯಾ ಕೊಟ್ಟಿದ್ ಯಾರು ಅಂತ ಹೇಳು. ಹೇಳೆ. ಅರ್ಜುನ್, ಬೇಡ ಕಣೋ, ಬೇಡ. ನಾನು ಇಲ್ದಿರೋ ಟೈಮ್ನಲ್ಲಿ ಅನ್ನೋನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ ಮತ್ತ ಆಮೇಲೆ ನಮ್ಮಿಬ್ರನ್ನ ಬೈತಾರ ಕಣೋ. ಪ್ಲೀಸ್ ಕಣೋ, ಬೇಡ. ಹೌದು ಕಣೋ ಅರ್ಜುನ್. ಮಾತಾಡ್ಬೇಡಿ ನೀವಿಬ್ರು ಸೇರ್ಕೊಂಡೆ ಇವಳನ್ನ ಅಟ್ಟಕ್ಕೇರಿಸಿರೋದು. ಇವಳೇನೋ ಸದ್ಯದಲ್ಲಿ ಜೈಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ನೀವಿಬ್ರು ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ಹೀಗೆ ಇದ್ರೆ ನಾಳೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಬೇಕಾ ಈ ವಯಸ್ಸಲ್ಲಿ ನಿಮ್ಗಿದೆಲ್ಲ? ಡೋಂಟ್ ಬಿ ಸ್ಮಾರ್ಟ್ ವಿತ್ ಮೀ. ಜೈಲಿಗೆ ಹೋಗೋದಕ್ಕೆ ರೆಡಿ ಆಗ್ಬೇಕಾಗಿರೋದು ನಾನಲ್ಲ ಅರ್ಜುನ್, ನಿನ್ ಹೆಂಡ್ತಿ. ನಿನ್ನಿಂದನೂ ಅವಳನ್ನ ಕಾಪಾಡೋದಕ್ಕೆ ಆಗ್ಬಾರ್ದು. ಅದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ನೋಡೋಣ ಜೈಲಿಗೆ ಯಾರು ಹೋಗ್ತಾರೆ ಅಂತ. ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಯಾಕೆ ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾರೆ? ರಿಸೀವ್ ಮಾಡ್ಲಾ?
ರಿಸೀವ್ ಮಾಡದೆ ಹೋದ್ರೆ ತಪ್ಪಾಗುತ್ತೆ. ಅಪ್ಪ, ಏನಮ್ಮ, ಏನ್ ಮಾಡ್ತಿದ್ಯಾ? ಅದು ಪಾತ್ರೆ ಎಲ್ಲ ತೊಳೆದು ಈಗ ಮಲ್ಕೊಳ್ಳೋದಕ್ ಬಂದೆ. ಸರಿ ಸರಿ, ಕರಣ್ ಏನಾದ್ರೂ ಫೋನ್ ಮಾಡಿದ್ನಾ ಹೇಗೆ? ಹಾ, ಇಷ್ಟೊತ್ತು ಅವ್ರ ಜೊತೆನೆ ಮಾತಾಡ್ತಿದ್ದೆ ಅಪ್ಪ. ಸಂತೋಷ ಸಂತೋಷ ಅಮ್ಮ. ಹೇಗಿದ್ದೀರಾ ಅಪ್ಪ? ನನಗೇನಮ್ಮ, ಚೆನ್ನಾಗಿದ್ದೀನಿ. ನಾಟಿ ಹಸು ಹಾಲು, ಕರಡಿ ಮನೆ, ಬಿಸಿ ಬಿಸಿ ಮುದ್ದೆ, ಪೇಂಟ್ ಅಂಗಡಿ ನಿದ್ದೆ. ಅಯ್ಯೋ ಸುಖ ಜೀವನ ಅಮ್ಮ ನಂದು. ಅಮ್ಮ ಹೇಗಿದ್ದಾರೆ? ಮಗಳೇ, ನೀನ್ ಬಂದೋದ್ಮೇಲೆ ನಿಮ್ಮಮ್ಮ ಪಾದರಸ ತರ ಆಡ್ತಿದ್ದಾಳೆ. ನೀನ್ ಬಂದೋಗಿದ್ದು ಒಳ್ಳೇದೇ ಆಯ್ತಮ್ಮ. ಸರಿಯಪ್ಪ. ಅತ್ತೆ ಇದ್ದಾರಾ? ಹಾ ಇದ್ದಾಳಮ್ಮ, ಕೊಡ್ತೀನಿ ಇರು. ಓ ಇರಮ್ಮ ಒಂದ್ ನಿಮಿಷ, ನಾನು ಫೋನ್ ಮಾಡಿದ ವಿಷಯನೇ ಮರ್ತ್ಬಿಟ್ಟೆ ನೋಡು. ಹೇಳಪ್ಪ. ಅದೇ ನಿನ್ ಫ್ರೆಂಡ್ ಭಾರತಿ ಇದ್ದಾಳಲ್ಲಮ್ಮ, ಅವಳು ಬೆಂಗಳೂರಿನಲ್ಲಿ ಎಕ್ಸಾಮ್ ಇದೆ, ಬರಬೇಕು ಅಂತ ಹೇಳ್ತಿದ್ಲು. ಆದ್ರೆ ಅವ್ರಪ್ಪ ಬೆಂಗಳೂರಿನಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ, ಹೋಗೋದು ಬೇಡ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ನಮ್ಮ ಸುಂದರಿ ಬೆಂಗಳೂರಿನಲ್ಲೇ ಇರೋದು, ಏನು ತೊಂದರೆ ಇಲ್ಲ, ಕಳಿಸ್ಕೊಡು ಅಂತ ಹೇಳ್ದೆ. ಅವಳು ಬಂದ್ರೆ ಪರವಾಗಿಲ್ಲಮ್ಮ? ಹಾ ಪರವಾಗಿಲ್ಲಪ್ಪ, ಕಳಿಸಿ. ಆಯ್ತಮ್ಮ. ಹಾಗೆ ಮಗಳೇ, ಅವಳು ಎಕ್ಸಾಮ್ ಬರೆಯಕ್ ಬಂದಾಗ ಅಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತಲ್ಲ, ಅಲ್ಲಿಗೆ ಹೋಗೋದಕ್ಕೆ ಅವಳು ಗೊತ್ತಾಗೋದಿಲ್ಲ. ಕರಣ್ ಇದ್ರೆ ಜೊತೆಲಿ ಕಳಿಸ್ಬಿಡಮ್ಮ, ಹೇಗೂ ಬೆಂಗಳೂರಿನಲ್ಲೇ ಇದ್ದಾನಲ್ಲ ಅವನು. ಅಯ್ಯೋ ಸರಿ ಹೋಯ್ತು. ನೀವು ಫೋನ್ ಮಾಡಿ ಅವಳು ಗಂಡನ ಬಗ್ಗೆ ವಿಚಾರಿಸ್ತೀರಾ. ಗಂಡ ಜೊತೆಲಿಲ್ಲ ಅನ್ನೋದು ಒಂದ್ ಸಮಸ್ಯೆ. ನೀವು ವಿಚಾರಿಸಿದಾಗ ಇದಾನೇ ಅನ್ಕೊಂಡು ಉತ್ತರ ಕೊಡ್ಬೇಕಲ್ವಾ, ಅದೊಂದ್ ಸಮಸ್ಯೆ. ಮಗಳೇ, ನಾನು ಹೇಳಿದ್ ಕೇಳಿಸ್ತೇನಮ್ಮ? ಹಾ ಅಪ್ಪ, ಕೇಳಿಸ್ತಿದೆ. ಭಾರತಿ ಯಾವಾಗ ಬರ್ತಾಳಂತೆ? ಅದೇ ಅವಳು ಮುಂದಿನ ವಾರ ಬರ್ಬಹುದು. ಯಾವ್ದಕ್ಕೂ ಯಾವತ್ತು ಬರ್ತಾಳೆ ಅಂತ ಕೇಳ್ಕೊಂಡು ಹೇಳ್ತೀನಮ್ಮ ನಾನು ನಿನ್ಗೆ. ಹಾ ಸರಿಯಪ್ಪ. ಕೊಡ್ಲ ನಿಮ್ಮ ಅತ್ತೆ ಕೈಗೆ? ಹಾ. ಓ ಮಗಳೇ, ಇನ್ನೊಂದು ವಿಷಯ, ನಾನು ಕಾಳೆಗೌಡ್ರು ಮಾತು ಕೊಟ್ಬಿಟ್ಟಿದ್ದೀನಿ. ಭಾರತಿ ನನ್ನ ಮಗಳು ಮನೇಲಿ ಸುಖವಾಗಿರ್ತಾಳೆ, ತೊಂದರೆ ಇಲ್ದೇನೆ ಇರ್ತಾಳೆ ಅಂತ. ಅದೊಂದು ನೆರವೇರಿಸ್ಕೊಟ್ಬಿಡಮ್ಮ. ಸರಿಯಪ್ಪ. ನಿಮ್ಮ ಅತ್ತೆ ಕೊಡ್ತೀನಮ್ಮ. ಜಾನಕಿ, ನಾನು ಊಟಕ್ಕೆ ಕೂತಿರ್ತೀನಿ, ಮಾತಾಡ್ಕೊಂಡ್ ಬಾ. ಹಲೋ ಅತ್ತೆ, ಅಪ್ಪ ಅಲ್ಲೇ ಇದ್ದಾರಾ ಇಲ್ಲ ಹೊರಟ್ರಾ? ಹೊರಟ ಅಲ್ವೇ ಸುಂದ್ರಿ, ಈ ಹೊಸ ಹೊಸ ಪ್ರಾಬ್ಲಮ್ಸು ನಿನಗೋಸ್ಕರನೇ ಹುಟ್ಕೊಳುತ್ತಾ ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಗೊತ್ತಾಗ್ತಿಲ್ಲ ಅತ್ತೆ. ಅಪ್ಪನ್ ನಿಜ ಹೇಳೋದಕ್ಕೂ ಮನ್ಸಾಗ್ತಿಲ್ಲ, ಸುಳ್ಳು ಹೇಳೋದಕ್ಕೂ ಬಾಯಿ ಬರ್ತಿಲ್ಲ. ನನಗೂ ಆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೋ ಅದು ಕೂಡ ಗೊತ್ತಿಲ್ಲ. ಏನ್ ಮಾಡ್ಲಿ? ಏನ್ ಮಾಡಕ್ಕಾಗತ್ತೆ? ಗೊತ್ತಿಲ್ಲ ಅನ್ನು. ಕರಣ್ ಬಗ್ಗೆ ಕೇಳಿದ್ರೆ ಕೆಲ್ಸಕ್ಕೆ ಹೋಗಿದ್ದಾನೆ ಅಂತ ಹೇಳು. ಅಲ್ಲ ಅತ್ತೆ, ಎಕ್ಸಾಮ್ಸ್ ಅಂದ್ರೆ 3-4 ದಿನ ಇರ್ಲೇಬೇಕಾಗುತ್ತೆ. ಆಗ ಭಾರತಿಗೆ ಸತ್ಯ ಗೊತ್ತಾಗಿ ಅಮ್ಮನ್ಗೇನಾದ್ರೂ ಹೇಳ್ಬಿಟ್ರೆ? ಹೆದರ್ಕೋಬೇಡ ಪುಟ್ಟ, ಏನಾದ್ರೂ ಉಪಾಯ ಮಾಡೋಣ. ನೀನ್ ಊಟ ಮಾಡ್ದಾ? ಹಾ ಮಾಡ್ದೆ ಅತ್ತೆ. ಸರಿ, ಏನಾದ್ರೂ ಯೋಚನೆ ಮಾಡು. ನನಗೂ ಏನಾದ್ರೂ ಹೊಳಿತು ಅಂದ್ರೆ ನಾನು ಕಾಲ್ ಮಾಡ್ತೀನಿ. ಇಡ್ಲ ಫೋನು? ಸರಿ ಅತ್ತೆ. ಬಾಯ್ ಪುಟ್ಟ. ಜಾನ್ಕಿ, ಊಟಕ್ ಬಾರೆ. ಬಂದೆ ಮಲ್ಲಿಕಾ.
ಕರಣ್ ತಗೋ. ಓ ಥ್ಯಾಂಕ್ ಯು. ನಿಮ್ಮಿ ಇವತ್ತು ಆಶ್ರಮಕ್ಕೆ ಹೋದ್ವಲ್ಲ, ಖುಷಿ ಆಯ್ತಾ? ಹೌದು ಕರಣ್, ನೀನು ಎಷ್ಟು ಆಕ್ಟಿವ್ ಆಗಿದ್ದೆ ಗೊತ್ತಾ ಇವತ್ತು. ಎಸ್, ಆ ಮಕ್ಳ ಜೊತೆ ಇದ್ದು ನಾನು ಮಕ್ಳ ಥರನೇ ಆಗೋದೆ. ಆ ಮಕ್ಕಳನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಸ್ ಎಕ್ಸಾಕ್ಟ್ಲಿ, ಅದಕ್ಕೆ ತಾನೇ ನಾನು ನಿನ್ನಲ್ಲಿ ಕರ್ಕೊಂಡೋಗಿರೋದು. ಕರಣ್, ನಾನು ಆ ಮಕ್ಕಳ ಮಧ್ಯೆನೇ ಬೆಳೆದಿದ್ದು. ಅವ್ರು ತುಂಬಾ ಬುದ್ಧಿವಂತರು, ಹೃದಯವಂತರು. ಅದ್ ಗೊತ್ತಾ ನಿಂಗೆ? ಗೊತ್ತಾ ಅಂತ ನೀನ್ ನನಗ್ ಕೇಳ್ತಿದ್ಯಾ? ಆಬ್ವಿಯಸ್ಲಿ ನನಗ್ ಗೊತ್ತು. ಅವ್ರಿಗೆ ಅಪ್ಪ ಅಮ್ಮ ಇರಲ್ವಲ್ಲ. ಯಾರಿಗೆ ಅಪ್ಪ ಅಮ್ಮ ಇರಲ್ವೋ ಅವ್ರಿಗೆ ಅಪ್ಪ ಅಮ್ಮನ ಬೆಲೆ ಜಾಸ್ತಿ ಗೊತ್ತಿರುತ್ತೆ. ದೇ ಆರ್ ದ ಮೋಸ್ಟ್ ಪ್ರೆಷಸ್ ಪೀಪಲ್ ಯು ಕ್ಯಾನ್ ಹ್ಯಾವ್, ಅಲ್ವಾ? ಎಸ್, ಅವ್ರಿಗೆ ಪ್ರೀತಿ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾರ ಹತ್ರ ಯಾವ ಕೊರತೆ ಇರುತ್ತೋ ಅವ್ರಿಗೆ ಅದರ ಮೇಲೆ ಪ್ರೀತಿನೂ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಮನ್ಸು ಇರುತ್ತೆ. ಹಾಗಾದ್ರೆ ಆಶ್ರಮದ ಮಕ್ಕಳ ಬಗ್ಗೆ ನಿನ್ಗೂ ಒಳ್ಳೆ ಅಭಿಪ್ರಾಯ ಇದೆ ಅಂತಾಯ್ತು. ಯಾ ಆಬ್ವಿಯಸ್ಲಿ, ಬಟ್ ನೀನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಯಾಕಂದ್ರೆ ಕರಣ್, ಡೋಂಟ್ ಮೈಂಡ್, ಬಟ್ ನಾವ್ಯಾಕೆ ಆಶ್ರಮದ ಒಂದ್ ಮಗುನ ದತ್ತು ತಗೋಬಾರ್ದು? ಏನ್ ಹೇಳ್ತಿದ್ಯಾ ನಿಮ್ಮಿ ನೀನು? ಹೌದು, ನನಗೆ ಗೊತ್ತು ಕರಣ್, ನಿನಗೆ ಮಕ್ಕಳಂದ್ರೆ ಎಷ್ಟು ಪ್ರೀತಿ ಅಂತ. ಇವತ್ತು ಡಾಕ್ಟರ ಮಾತು ಹೇಳಬೇಕಾದ್ರೆ ನಿನ್ನ ಮುಖದಲ್ಲಿದ್ದ ಡಿಸಪಾಯಿಂಟ್ಮೆಂಟ್ ನಾನು ನೋಡಿದೆ. ಕರಣ್, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಯು ಎನಿಮೋರ್. ನಾವು ಆ ಆಶ್ರಮದ ಒಂದು ಮಗುನ ದತ್ತು ತಗೊಳ್ಳೋದೇ ಒಳ್ಳೇದು. ನೋ ನಿಮ್ಮಿ, ನಿನಗೆ ಅನುಬಂಧಕ್ಕೂ ಅನುಕಂಪಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ ಅನ್ಸತ್ತೆ. ನಮ್ ರಕ್ತ ಹಂಚ್ಕೊಂಡು ಹುಟ್ಟೋ ಮಕ್ಳ ಮೇಲೆ ನಮ್ಗಿರೋ ಫೀಲಿಂಗ್ಸೇ ಬೇರೆ ಇರುತ್ತೆ. ನಮ್ದು ಅನ್ನೋದೇ ಬೇರೆ, ನಮ್ದು ಅಂತ ಅನ್ಕೊಳ್ಳೋದೇ ಬೇರೆ. ಆ ಮಕ್ಳ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಂದ ಮಾತ್ರಕ್ಕೆ ನಾನು ಅವ್ರನ್ನ ನನ್ನ ಮಕ್ಳು ಅಂತ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಷ್ಟೇ. ಬಟ್ ಕರಣ್, ಡಾಕ್ಟರ್ ಹೇಳಿದಾರಲ್ವಾ ನಮ್ಮಿಬ್ಬರಿಗೂ ಮಕ್ಕಳಾದ್ರೆ ಅಪಾಯ ಇರುತ್ತೆ ಅಂತ. ನಿಮ್ಮಿ, ನಿನ್ಗೆ ಅಪಾಯ ಆಗೋ ವಿಷಯದಲ್ಲಿ ನಾನು ಯಾವತ್ತಾದ್ರೂ ದುಡುಕಿದ್ದೀನಾ? ನನಗೆ ಎಚ್ಚರಿಕೆ ಇರಲ್ವಾ ಹೇಳು? ನೋಡು ನಿಮ್ಮಿ, ಇವತ್ತು ಮಗು ಆಗಿಲ್ಲ ಅಂದ್ರೆ ನಾಳೆ, ನಾಳೆ ಆಗಿಲ್ಲ ಅಂದ್ರೆ ಮುಂದಿನ ವರ್ಷ, ಆವಾಗ್ಲೂ ಆಗಿಲ್ಲ ಅಂದ್ರೆ ಮತ್ತೆ ಯಾವತ್ತಾದ್ರೂ ನೋಡೋಣ. ಬಟ್ ಅದನ್ನ ಬಿಟ್ಟು ನಮಗೆ ಮಕ್ಕಳೇ ಬೇಡ ಅಂತ ಹೇಳೋದು ಅದು ತಪ್ಪಲ್ವಾ? ನೋಡು, ನಿನಗೆ ಹರ್ಟ್ ಮಾಡೋ ಇಂಟೆನ್ಷನ್ ನಂದಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನಗೆ ಮಕ್ಕಳೇ ಆಗಲ್ಲ ಅಂತ ಡಾಕ್ಟರ್ ಹೇಳಲೇ ಇಲ್ಲ. ನೋಡು, ನಮಗೆ ಮಕ್ಕಳಾದರೆ ಆ ಖುಷಿನೇ ಬೇರೆ, ಆ ಫೀಲಿಂಗೇ ಬೇರೆ, ಅದು ಬೇರೆ ಎಲ್ಲೂ ಸಿಗಲ್ಲ. ಸೊ ಪ್ಲೀಸ್, ಈ ದತ್ತಕ್ಕೆ ತಗೊಳ್ಳೋ ಆಸೆನ ನೀನು ದಯವಿಟ್ಟು ಬಿಟ್ಬಿಡು. ನಿಮ್ಮಿ, ಮಲ್ಲಿಗೆ ಹೂ ಶ್ರೇಷ್ಠನೇ, ಬಟ್ ಅದು ಗುಲಾಬಿ ಗಿಡದಲ್ಲಿ ಹುಟ್ಟಬಾರ್ದಲ್ವಾ? ನಾವು ಮಗುನ ದತ್ತು ತಗೊಳ್ಳೋದೇ ಒಳ್ಳೇದು ಅನ್ನಿಸ್ತಿದೆ ಕರಣ್. ಅಲ್ಲ ನಿಮ್ಮಿ, ನೀನ ಕರಣ್, ನೆಕ್ಸ್ಟ್ ಟೈಮ್ ಕನ್ಸೀವ್ ಆಗೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ತಾಯಿ ಮಗು ಇಬ್ರು ಪ್ರಾಣಕ್ಕೂ ಅಪಾಯ ಆಗುತ್ತೆ.
ಉದಯ ಉಡುಗೊರೆಗಳ ಉತ್ಸವ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ತಗೊಳ್ಳಿ. ಥ್ಯಾಂಕ್ ಯು. ನೀವಾ ಮಂಜಣ್ಣ? ಇದೇನ್ ಮಂಜಣ್ಣ ಇಷ್ಟೊತ್ತಲ್ಲಿ? ನಿಮ್ಮಂತವ್ರು ಸಾಹಸ ಮಾಡಿದ್ಮೇಲೆ ರಾತ್ರಿ ನೆಮ್ಮದಿಯಾಗಿ ಮಲ್ಗೋದ್ ಬಿಟ್ಬಿಟ್ಟು ಇನ್ನೊಂದ್ ಮಕ್ಳನ್ನ ಕರ್ಕೊಂಬರಂಗಾಯ್ತು ಇಲ್ಲಿಗೆ. ಯಾಕೆ ಮಂಜಣ್ಣ ಕೋಪ ಮಾಡ್ಕೊಂಡಿರೋ ಹಾಗಿದೆ? ಏನಾಯ್ತು? ಇವರೆಲ್ಲ ಯಾರು? ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿದ್ದೀರಾ ಮಂಜಣ್ಣ? ಸುಮ್ನೆ ಸುಧಮ್ಮ, ಏನು ಗೊತ್ತಿಲ್ದಂಗೆ ಮಳ್ಳಿ ತರ ಮಾತಾಡ್ಬೇಡಿ. ಮೊದ್ಲೇ ಪಿತ್ತ ನೆತ್ತಿಗೇರೈತೆ. ಮಂಜಣ್ಣ ಒಳಗ್ ಬನ್ನಿ, ಕೂತ್ಕೊಂಡ್ ಮಾತಾಡೋಣ. ಏನ್ ರಮ್ಮ ಇದೆ ಒಳಗ್ ಕೂತ್ಕೊಂಡ್ ಮಾತಾಡಕ್ಕೆ? ನಾನು 2 ದಿವಸ ಊರ್ಗೋಗಿ ಬರೋಷ್ಟರಲ್ಲಿ ಆ ಡಾಕ್ಟರ್ ನಿಖಿಲ್ ಜೊತೆ ನಿಮ್ ಮಗಳು ಮದ್ವೆನೇ ಮುರ್ಕೊಂಡ್ಬಿಟ್ಟವಳೆ. ಏನ್ ಹೇಳ್ಬೇಕೋ ನಿಮ್ಗೆ? ಚಿನ್ನದಂತ ಮನುಷ್ಯ ಆ ಡಾಕ್ಟ್ರು, ಅವನನ್ನೇ ಬೇಡ ಅಂದಿದಿರಲ್ಲ. ನೋಡಿ ಮಂಜಣ್ಣ, ನಾನ್ ಯಾರನ್ನ ಮದ್ವೆ ಆಗ್ತೀನಿ ಬಿಡ್ತೀನಿ ಅನ್ನೋದು ನನಗ್ ಬಿಟ್ಟಿದ್ದು. ಅದ್ರ ಬಗ್ಗೆ ಮಾತಾಡೋ ಹಕ್ಕು ಬೇರೆ ಯಾರಿಗೂ ಇಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ಬರೀ ಹೆಣ್ಮಕ್ಳಿರೋ ಮನೇಲಿ ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ. ಮೊದ್ಲು ಬಂದ್ ವಿಷಯ ಹೇಳಿ, ಇಲ್ಲ ಬೆಳಗ್ಗೆ ಬಂದ್ ಮಾತಾಡಿ. ಅಲ್ಲ ನೋಡ್ದ್ಯಾ ಹೆಣ್ಮಕ್ಳು ವರ್ಷನಾ? ಮಂಜಣ್ಣ
ದಯವಿಟ್ಟು ಬೆಳಿಗ್ಗೆ ಬನ್ನಿ, ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ. ಏನಮ್ಮ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರಾ ಅಮ್ಮ ಮಗಳು? ನೋಡಿ, ಮರ್ಯಾದೆಯಾಗಿ ನಾನು ದುಡ್ಡು ಕೊಟ್ಬಿಡಿ, ಇಲ್ಲ ಮನೆ ಬಿಟ್ಬಿಡಿ. ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಮಂಜಣ್ಣ, ಇಷ್ಟೊತ್ತಲ್ಲಿ ಬಂದು ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದ್ಕೊಡೋದು? ಇವಾಗ ನಾವು ಮನೆ ಮಾರಲ್ಲ, ನಿಮ್ ಹಣನ ವಾಪಸ್ ಮಾಡ್ತೀವಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ಯಾವ ಟೈಮು? ಯಾವ ಟೈಮು? ಒಂದ್ ಕೆಲ್ಸ ಮಾಡಿ, ನನ್ ದುಡ್ಡಿಗೆ ನಿಖಿಲ್ ಅವರ ಗ್ಯಾರಂಟಿ ಕೊಟ್ಟಿರೋದು, ಅವ್ರನ್ನೇ ಕರ್ಸಿ ಅವ್ರ ಹತ್ರನೇ ಇಸ್ಕೊಂಡ್ಬಿಡ್ತೀನಿ. ಆಮೇಲೆ ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿಮ್ ತಲೆನೋವೇ ಬೇಡ ನನಗೆ. ಅಯ್ಯೋ ಮಂಜಣ್ಣ, ಈಗ ಒಂಟಿ ಕಾಲಲ್ಲಿ ನಿಂತು ದುಡ್ಡು ದುಡ್ಡು ಅಂದ್ರೆ ಹೇಗೆ ಹೇಳಿ? ಮದ್ವೆ ಮುರ್ಕೊಂಡು ಬಂದಿದ್ದೀವಿ, ಈಗ ಹಾಗೆಲ್ಲ ಕರ್ಸಕ್ಕಾಗಲ್ಲ ಮಂಜಣ್ಣ. ನಿಮ್ ಹಣನ ಆದಷ್ಟು ಬೇಗ ಕೊಡ್ತೀನಿ ಮಂಜಣ್ಣ, ದಯವಿಟ್ಟು ಇವಾಗ ಇಲ್ಲಿ ಗಲಾಟೆ ಮಾಡ್ಬೇಡಿ. ಸುಮ್ನೆರಮ್ಮ, ಎಲ್ರೂ ಅಷ್ಟೇನೆ, ಕೊಟ್ಟವ್ರನ್ನೆಲ್ಲ ಕೊಡಂಗಿ ಮಾಡಕ್ಕೆ ನೋಡ್ತೀರಾ. ನೋಡಮ್ಮ, ನೀವು ನಿಮ್ಮ ಅಂಗಡಿ ಬಾಡಿಗೆ ಕಟ್ಟಕ್ಕೆ ಒದ್ದಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಈಗ ನಾನು ದುಡ್ಡು ಖರ್ಚು ಮಾಡ್ಕೊಂಡಿದ್ದೀರಾ ಅಂತಾನೂ ಗೊತ್ತು ನಂಗೆ. ಈಗ ಅದನ್ನ ಹೇಗೆ ವಾಪಸ್ ತಂದು ಕೊಡ್ತೀರಾ? ನಿಖಿಲ್ ಡಾಕ್ಟರ್ನ ಮದುವೆ ಆಗ್ತೀನಿ ಅಂತ ಆ ಮದುವೆನೂ ಆಗ್ಲಿಲ್ಲ. ಈಗ ನನಗೆ ದುಡ್ಡು ಕೊಡ್ತೀನಿ ಅಂತ ಯಾಮರ್ಸಕ್ ನೋಡ್ತಿದ್ದೀರಾ? ನಾನೇನ್ ಡಾಕ್ಟರ್ ತರ ದಡ್ಡ ಅಲ್ಲ. ನನಗೆ ದುಡ್ಡು ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಲ್ಲ ರೀ, ನಿಮ್ ದುಡ್ಗೂ ನನ್ ಮದ್ವೆಗೂ ಏನ್ರಿ ಸಂಬಂಧ? ಕೊಡ್ತೀನಿ ಅಂದ್ಮೇಲೂ ಇನ್ನು ಏನ್ ನಿಮ್ ಪ್ರಾಬ್ಲಮ್? ಏನಮ್ಮ, ದುಡ್ಡಿಸ್ಕೊಂಡು ನಮ್ಗೆ ಆವಾಜ್ ಆಗ್ತೀಯಾ? ಪಾಪ ಹೆಣ್ಮಕ್ಳು ಅಂತ ಸಹಾಯ ಮಾಡಕ್ ಹೋದ್ರೆ ನನ್ನೇ ವಿಲನ್ ಮಾಡ್ತೀರಾ? ಈಗೇನ್ ಹಣ ಕೊಡ್ತೀರೋ ಇಲ್ವೋ? ಇಲ್ಲ ರೀ, ಕೊಡಕ್ಕಾಗಲ್ಲ. ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ. ಸರಿ, ಕೊಡಬೇಡಿ. ನಾನು ಏನ್ ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್, ಏನೋ ನೋಡ್ತಾ ಇದ್ದೀರಾ? ಒಳಗ್ ನುಗ್ಗಿ ಸಾಮಾನೆಲ್ಲ ಹೊರಗಾಕಿ ಬೀಗ ಹಾಕ್ರ. ನಿಕ್ಕಿ, ಯಾಕೆ ಏನಾಯ್ತು? ಏನಿಲ್ಲ. ಇಲ್ಲ, ನೀನ್ ನಾರ್ಮಲ್ ಆಗಿಲ್ಲ. ಯಾಕ್ ನಿಕ್ಕಿ, ನಿಂಗೆ ಇದೆಲ್ಲ ಇಷ್ಟ ಇಲ್ವಾ? ನೋಡ್ ಗೌತಮಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಯಾಕೆ ಹೀಗೆ ಆಗ್ತಿದೆ, ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗ್ತಿಲ್ಲ. ಸೊ ಪ್ಲೀಸ್, ಈಗ ನಾನು ನಿನಗೊಂದು ವಿಷಯ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಮಾಯನ್ ಬಿಟ್ಟು ನನ್ನ ಮದ್ವೆ ಆಗಿದ್ದಕ್ಕೆ ಇಷ್ಟೆಲ್ಲ ಕನ್ಫ್ಯೂಸಲ್ ಇದ್ದಾನೆ ಅನ್ಸುತ್ತೆ. ಪರವಾಗಿಲ್ಲ, ಹೇಳು ನಿಕ್ಕಿ, ನನಗೆ ಅರ್ಥ ಆಗುತ್ತೆ. ಈಗ ಇದೇ ನಂಬಿಕೆ ಮೇಲೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ. ನನ್ನನ್ನ ಇಷ್ಟಪಡ್ತೀನಿ ಅಂತ ಹೇಳೋಕೆ ಇಷ್ಟೊಂದು ಒದ್ದಾಡ್ತಾ ಇದ್ದಾನೆ. ಏಯ್, ನಿಂತ್ಕೊಂಡು ಏನೋ ನೋಡ್ತಾ ಇದ್ದೀರಾ? ನುಗ್ರ ಒಳಗೆ. ನಿಂತ್ಕೊಳ್ಳಿ. ಯಾರಾದ್ರೂ ಒಳಗಡೆ ಕಾಲಿಟ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನೋಡಿ ಮಂಜಣ್ಣ, ಇವ್ರನ್ನ ಕರ್ಕೊಂಡು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನು ಸೇರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಓಹೋ, ಕೊಡ್ತೀಯ ಕಣಮ್ಮ. ಕಂಪ್ಲೇಂಟ್ ಕೊಡದೆ ಇನ್ನೇನ್ ಮಾಡ್ತೀಯಾ? ಎಲ್ಲಾ ಕಾನೂನು ಹೆಣ್ಮಕ್ಳು ಪರವಾಗಿ ನಿಲ್ಲುತ್ತಲ್ವಾ? ಕೊಡ್ತೀಯ ಬಿಡು. ಏಯ್, ನುಗ್ರೋ, ನಾನಿದ್ದೀನಿ. ನೋಡಿ ಸುಧಮ್ಮ, ಇವಾಗ ನೀವೇ ನಿಮ್ಮ ಮಗಳನ್ನ ಕರ್ಕೊಂಡ್ರೆ ಒಳ್ಳೇದು. ಮಾಯಾ, ಅಮ್ಮ. ಏಯ್, ಏನೋ ನೋಡ್ತಾ ಇದ್ಯಾ? ಹೋಗ. ಮಾಯಮ್ಮ, ಯಾರಿವ್ರು? ಯಾಕಿಲ್ ಗಲಾಟೆ ಮಾಡಕ್ ಬಂದಿದ್ದಾರೆ? ಏನಿಲ್ಲ ಪುಟ್ಟ, ನೀನೇನ್ ಹೆದರ್ಕೋಬೇಡ, ನಾನಿದ್ದೀನಿ.
ಗೌತಮಿ